ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಹೇಳಕ್ಕೆ ಹೊರಟಿರುವಂತಹ ಜಾಗ ತುಂಬ ಅದ್ಭುತವಾದಂತಹ ಜಾಗ. ಇದನ್ನ ದೇವಸ್ಥಾನ ಅನ್ಕೊಂತಿರೋ, ದರ್ಗಾ ಅನ್ಕೊಂತಿರೋ, ನಿಮ್ಮ ಆಲೋಚನೆಗೆ ಬಿಟ್ಟಿದ್ದು. ನನ್ನಿಷ್ಟು ಹೇಳಬಲ್ಲೆ, ಈ ಜಾಗ ಹಿಂದೂ ಮತ್ತು ಮುಸ್ಲಿಮರ ಭಾವೈಕ್ಯತೆಯ ಸಂಕೇತ ಅಂತ. ಹಿಂದೂಗಳಿಗೆ ಇಲ್ಲಿನ ದೇವರು ಚಾಂಗದೇವ್ ಮಹಾರಾಜ ಆದ್ರೆ, ಮುಸ್ಲಿಮರಿಗೆ ರಾಜ ಬಾಗಸವಾರ್ ಅಥವಾ ಎಮನೂರಪ್ಪ ಅಂತಾನು ಕರೀತಾರೆ. ಈ ಜಾಗ ಇರೋದು ಧಾರವಾಡ ಜಿಲ್ಲೆಯ ಎಮ್ನೂರು ಅನ್ನೋ ಒಂದು ಹಳ್ಳಿಯಲ್ಲಿ. ಇಲ್ಲೊಂದು ಪದ್ಧತಿ ಇದೆ. ದೇವರನ್ನ ನೋಡಕ್ ಹೋಗೋಕ್ಕೂ ಮುಂಚೆ ಉಪ್ಪು ನಿಂಬೆ ಹಣ್ಣನ್ನ ಖರೀದಿ ಮಾಡಿ ಹತ್ರದಲ್ಲಿರುವಂತಹ ಬೆಣ್ಣೆ ಹಳ್ಳ ಅನ್ನುವಂಥ ಹಳ್ಳದಲ್ಲಿ ಭಕ್ತರು ಸ್ನಾನ ಮಾಡಿ ಉಟ್ಟ ಬಟ್ಟೆಯನ್ನ ಅಲ್ಲೇ ಬಿಟ್ಟು ಹೋಗ್ತಾರೆ. ಇದರಿಂದ ಅನೇಕ ಚರ್ಮ ರೋಗಗಳು ನಿವಾರಣೆ ಆಗ್ತಾನೂ ಇದೆ ಅನ್ನೋದು ಭಕ್ತರ ದೃಢ ನಂಬಿಕೆ. ದಂತಕಥೆಗಳ ಪ್ರಕಾರ ಚಾಂಗದೇವ ಮಹಾರಾಜರು 100 ವರ್ಷ ತಪಸ್ಸನ್ನ ಮಾಡಿ ಸಾವಿನ ದೇವತೆ ಅಂದ್ರೆ ಯಮನನ್ನೇ ಸೋಲಿಸಿದ್ರಂತೆ. ಅದರಿಂದ ಈ ಊರಿಗೆ ಯಮನ ಸ್ಥಳ ಅಥವಾ ಯಮನೂರು ಅನ್ನುವ ಹೆಸರು ಬಂದಿದೆ. ಇಷ್ಟ ಸಿದ್ಧಿ ದೈವ ಅಂತಾನೂ ಆರಾಧನೆ ಮಾಡ್ತಾರೆ. ಇಲ್ಲಿಗೆ ಬರುವಂತಹ ಜನ ಈ ಕೆಂಪು ದಾರವನ್ನ ಅಲ್ಲಿ ಏನಾದ್ರೂ ಹರಕೆ ಕಟ್ಕೊಂಡು ಕಟ್ಟಿ ಹೋಗ್ತಾರೆ. ಇದರಿಂದ ಅವರ ಇಷ್ಟಗಳು ಸಿದ್ಧಿ ಆಗುತ್ತೆ ಅನ್ನೋದು ಅವರ ದೃಢವಾದ ನಂಬಿಕೆ. ಚಾಂಗದೇವರು ಹುಲಿ ಮೇಲೆ ಹಾವನ್ನ ಚಾಟಿ ಅಂತ ಹಿಡಿದು ಚೇಳನ್ನ ಲಗಾಮಾಗ ಹಾಕಿ ಸವಾರಿ ಮಾಡ್ತಾ ಇದ್ರಂತೆ. ಇವರು ಮನಸ್ಸಿಂದ ಪೂಜೆ ಮಾಡದೇ ಇದ್ರೆ ಹಾವು ಚೇಳು ಮನೆಯಲ್ಲಿ ಬರತ್ತೆ ಅನ್ನೋದು ಇವತ್ತಿಗೂ ಜನ ಅದನ್ನ ನಂಬ್ತಾರೆ. ವಿಶೇಷ ಗೊತ್ತಾ, ಇಲ್ಲಿ ಉರುಸು ನಡೆಯುತ್ತೆ, ಜಾತ್ರೆನೂ ನಡೆಯುತ್ತೆ. ಭಾರತದ ಹಲವಾರು ಭಾಗಗಳಿಂದ, ವಿಶೇಷವಾಗಿ ಕೇರಳ, ತಮಿಳುನಾಡು, ಮಹಾರಾಷ್ಟ್ರದಿಂದ ಭಕ್ತರು ಈ ದೇವಾಲಯ ಅಥವಾ ದರ್ಗಾಕ್ಕೆ ಬರ್ತಿರ್ತಾರೆ. ನೋಡಿದ್ರಲ್ವಾ ಎಂತ ವಿಶೇಷವಾದ ಜಾಗ. ಹಿಂದೂಗಳು ಮಂಗಳಾರತಿ ಮಾಡಿದ್ರೆ ಮುಸ್ಲಿಮರು ದುವಾ ಕೇಳ್ಕೊಂತಾರೆ. ಇದು ನಮ್ಮ ನಿಜವಾದ ಭಾರತದ ಉದಾಹರಣೆ.